ಈಗ ರಾಜಕೀಯದ ಅಧಿಕಾರ ಅನ್ನುವಂಥದ್ದು ಒಬ್ಬ ಏನೋ ಸಮರ್ಥನ ಅಲ್ಲದೆ ಇರುವಂತ ವ್ಯಕ್ತಿಗೆ, ಯೋಗ್ಯನ ಅಲ್ಲದೆ ಇರೋ ವ್ಯಕ್ತಿಗೆ ರಾಜಕೀಯ ಅಧಿಕಾರವನ್ನ ನೀವು ಅವ್ನ ಕೈ ಕೊಟ್ರೆ ಏನನ್ನ ಅನುಭವಿಸ್ಬೇಕೋ ನೀವು ಅದನ್ನೇ ಅನುಭವಿಸ್ತಾ ಇದ್ದೀರಾ. ಹಾಗಾಗಿ ಯಾವುದೇ ಪ್ರತಿಭಟನೆಗಳನ್ನ ರಾಜಕೀಯೇತರ ಅಂತ ಅನ್ಬೇಡಿ, ನೀವು ರಾಜಕೀಯ ಹೋರಾಟ ಅಂತಾನೆ ಹೇಳಿ. ಯಾಕೆಂದ್ರೆ ರಾಜಕೀಯ ಅಧಿಕಾರವನ್ನ ಇಟ್ಕೊಂಡಿರುವಂತ ವ್ಯಕ್ತಿ ಕೈಯಿಂದ ರಾಜಕೀಯವನ್ನ ಕಿತ್ಕೋಬೇಕು ಅಂತಂದ್ರೆ ರಾಜಕೀಯ ಹೋರಾಟವನ್ನೇ ಮಾಡಬೇಕು. ರಾಜಕಾರಣವೇ ಎಲ್ಲರಲ್ಲೂ ಇರುವಂತದ್ದು. ರಾಜಕಾರಣ ಅಂದ್ರೆ ದುಷ್ಟತನ ಅಲ್ಲ, ಅದು ಜನಸೇವೆಗೆ ಅಗತ್ಯವಾಗಿರುವಂತಹ ಒಂದು ರಾಜಕಾರಣ ಅದು. ಹಾಗಾಗಿ ಈ ಶಾಸಕರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ, ನೀವು ಶಾಸಕರು, ಶಾಸನಗಳನ್ನ ರೂಪಿಸೋರು, ಯು ಆರ್ ನಾಟ್ ಎ ಕಾರ್ಪೊರೇಟರ್, ಆಯ್ತಾ? ನೀವು ಕಾರ್ಪೊರೇಟರ್ ಅಲ್ಲ, ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಅಲ್ಲ. ಒಬ್ಬ ಶಾಸಕ ಸ್ಥಾನದ ಗೌರವ ಘನತೆಯನ್ನು ಉಳಿಸ್ಕೊಳ್ಳಿ. ಸಮಾಜದಲ್ಲಿ ಈ ನೆಲಮಂಗಲದಲ್ಲಿ ಬಹಳ ಶಾಂತಿಯುತವಾದ ನೆಲಮಂಗಲ, ಮತ್ತೆ ಇದನ್ನ ಯಾವುದೋ ಒಂದು ದುಷ್ಟ ಆದಿ ಕಡೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾರೆ. ತುಂಬಾ ಸರಿ ನಾನು ಹೇಳಿದ್ದೀನಿ, ಇದು ಒಂದು ಕಾಲದಲ್ಲಿ ರಕ್ತ ಚರಿತ್ರೆ ನೋಡಿದಂತ ನೆಲಮಂಗಲ, ರಕ್ತಮಂಗಲ ಅಂತ ಕರೆಸ್ಕೊಂಡಂತಹ ಒಂದು ಕುಖ್ಯಾತಿಗೊಳಗಾದಂತಹ ಊರು. ಇದೀಗ ಮತ್ತೆ ತನ್ನ ಎಂದಿನ ಆ ಗತವೈಭವ ಶಾಂತಿಯನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಇದಕ್ಕೆ ಮತ್ತೆ ರಕ್ತದ ಕಲೆಯನ್ನ ಅಣಿಸುವಂತ ಕೆಲಸವನ್ನ ನೀವು ಮಾಡಬೇಡಿ ಅನ್ನುವಂತ ಎಚ್ಚರಿಕೆ ಮನವಿ ಎರಡನ್ನೂ ಕೂಡ ನಾವು ಕೊಡೋಕೆ ಇಷ್ಟಪಡ್ತಾ ಇದ್ದೀವಿ.